ನಿನ್ನ ತೆರೆದ ಕಮಲಗಳಿಗೆ ನಗಿಸುವೆನು ನಮೋ ನಮೋ ನಮಃ. ನಮೋ ನೀಲೇಶ್ವರ
ಶಿವಣ್ಣ ಹೆಸರು. ನನ್ನ ಗಂಡ ಶಿವಣ್ಣ ಎಂದರೆ ಸಾಕು. ನನ್ನ ಮೈದುನ ಅರ್ಜುನ ಮತ್ತು ಸೂರ್ಯನಿಗೆ ಪಂಚಪ್ರಾಣ. ಈ ಅಣ್ಣ ತಮ್ಮಂದರಿಗೆ ಮಾದರಿಯಾಗಿರುವ ಈ ನಮ್ಮ ಮನೆತನ ಸದಾ ಕಾಲ ನಗು ನಗುತ್ತಿರುವಂತೆ ಆಶೀರ್ವದಿಸುತ್ತಾನೆ. ಕಾಂಚನ, ನನಗೆ PSI ನೌಕರಿಸಿಗಳು ಸಹಾಯ ಮಾಡಿ ಈ ಊರಿಗೆ ಬಂದು ಇರಲು ಮನೆ ಕೊಟ್ಟವರು ಅವರು ಹೇಳಿದಂತೆ ಕೇಳಿ ನಾವು ಹಣ ಗಳಿಸಬೇಕು. ಮಾವ, ರಾಜ ಒಬ್ಬ ದುಷ್ಟ ವ್ಯಕ್ತಿ. ಅವನ ಮೋಸದ ಮಾತಿಗೆ ನಾವಿಬ್ಬರು ಮರಳಾಗುವುದು ಬೇಡ ಮಾವ. ಕಾಂಚನ, ಏಕೆ ಭಯಪಡುವೆ? ಮೋಸವೆಂಬ ಎರಡಕ್ಷರದ ಮೇಲೆ ಈ ಕಲಿಗಾಲ ನಡೆಯುತ್ತಿದೆ. ಇರಬಹುದು ಮಾವ, ಆದರೆ ಹೇಗಿದ್ದರೂ ನಮಗೆ ಏಕೆ ಬೇಕು ಈ ದುರಾಸೆ ಅಂತೇನೆ. ಹೇಗಿದ್ದರೂ ನಿಮಗೆ ನೌಕರಿ ಸಿಕ್ಕಿದೆ ಅಂದ ಮೇಲೆ ಸಾಕಲ್ಲವೇ ನಾವು ಸಂತೋಷದಿಂದ ಬಾಳಲು. ಕಾಂಚನ, ಸಾಕು ಎನ್ನುವ ಮಾತು ಬೇಡ. ಏನಿದ್ದರೂ ಬೇಕು ಎನ್ನಬೇಕು. ಅಂದರೆ ನಾವು ಹಣ ಗಳಿಸಬಹುದು. ಸುಮ್ಮನೆ ನನ್ನ ಮಾತು ಕೇಳು ಕಾಂಚನ. ಆಯ್ತು ಮಾವ, ನಿಮ್ ಮಾತು ಕೇಳ್ತೀನಿ. ಅದೇನಂತ ಹೇಳ್ತೀನಿ. ರಾಜ ಹೇಳಿದಂತೆ ಕೇಳಿ ಅವನ ಮಾತಿನಂತೆ ನಡೆದುಕೊಂಡು ಹಣ ಆಸ್ತಿ ಕೈ ಸಿಕ್ಕ ಮೇಲೆ ನಾವು ಮದುವೆಯಾಗಿ ರಾಜಾರಾಣಿಯಂತೆ ಬರೋಣ. ಆಯ್ತು ಮಾವ, ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಈಗಲಾದ ಸಂತೋಷ ತಾನೆ? ಹಾ ಕಾಂಚನ, ಈಗ ನನಗೆ ನೀನು ತಕ್ಕ ಸೊಸೆ ಎನಿಸಿಕೊಂಡೆ. ಇದೇ ಸಂತೋಷಕ್ಕಾಗಿ ಈ ನಿನ್ನ ಮಾವನನ್ನು ಒಂದು ಹಾಡು ಹೇಳಿ ಸ್ವರ್ಗದಲ್ಲಿ ತೇಲಿಸಬಾರದೆ? ನೂರಾರು ಚಂದ್ರದ ಗೆಳತಿ ಸಿಂಗಾರ ಸೀಮೆಯೊಡತಿ
ಕಾಲಾಯ ಈ ಸುದ್ದಿಯೇ ಇಂದಿನ ಇತಿಹಾಸದಿಂದ ಬಂದಿದೆ. ಇದನ್ನ ಬದಲಾಯಿಸುವ ರೂಪ ಈ ಸೃಷ್ಟಿಯಲ್ಲೇ ಇಲ್ಲ. ಇದನ್ನು ಬದಲಾಯಿಸಬೇಕು. ನಾನೇ ಪ್ರಯಾತಕ, ನಾನೇ ಪ್ರಯಾತಕ, ನಾನೇ ಪ್ರಯತ್ನ. ಕಥನ ನಿಮಿತ್ತಂ ಕಠೋರ ವಾಕ್ಯಂ ಉದರ ನಿಮಿತ್ತಂ ಉಪದೇಶ. ಈ ಅನುಭವದ ನುಡಿ, ಈ ಅನುಭವದ ನುಡಿ ಅಕ್ರಿಯಕ್ಕೆ ಸತ್ಯ. ಸತ್ಯ 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 ಎನ್ನುವ ಶಬ್ದ ಸತ್ಯವಾಗಿದೆ. ಇವತ್ತಿನ ಕಾಲದಲ್ಲಿ ಸತ್ಯ ಎಂದು ಕಾಯಿ ಪಡ್ಕೊಂಡ ಆ ಸತ್ಯಚಂದ್ರ ಸುಡುಗಾಡಿಗೆ ಕಾವಲುಗಾರನಾದ ಧರ್ಮ, ಧರ್ಮ ಎಂದು ಓಡಿಕೊಂಡ ಆ ಧರ್ಮರಾಯ ತನ್ನ ಹೆಂಡತಿಯನ್ನೇ ಚೂಚಿನಲ್ಲಿಟ್ಟು 14 ವರ್ಷ ವನವಾಸ ಅನುಭವಿಸಿದ. ಈ ಕಲಿಯ ಕಪಟ ಕಾಲದ ವಿಷಯದಲ್ಲಿ ನ್ಯಾಯ, ಸತ್ಯ, ಧರ್ಮ ಕೊಲೆಯಾಗಿದೆ. ಕರ್ಣ ಕೊಟ್ಟು ಕೆಟ್ಟ, ದುರ್ಯೋಧನ ಕೊಡದೆ ಕೆಟ್ಟ, ಧರ್ಮರಾಯ ಜೂಜಾಡಿ ಕೆಟ್ಟ, ದ್ರೌಪದಿ 10 ಕೆಟ್ಟವು, ಮಾತನಾಡದೆ ಕೆಟ್ಟ, ಧೃತರಾಷ್ಟ್ರ ಮೌನದಿಂದ ಕೆಟ್ಟ,
ಶಕುನಿ ತಂತ್ರದಿಂದ ಕೆಟ್ಟ, ಕುಂತಿ ಮಂತ್ರದಿಂದ ಕೆಟ್ಟ, ಸಂತನು ಬೇಟೆಯಾಡಿ ಕೆಟ್ಟ, ಅಭಿಮನ್ಯು ಅರ್ಧ ವಿದ್ಯೆಯಿಂದ ಕೆಟ್ಟ, ಅಶ್ವತ್ಥಾಮ ಅವಿವೇಕದಿಂದ ಕೆಟ್ಟ. ಆದರೆ ಈ ನಾಟಕದ ಕರ್ಮಕಾಂಡದ ದೃಶ್ಯ ಈ ಖಳನಾಯಕನ ತಂತ್ರ ಕುತಂತ್ರ ಸೇಡಿನ ಸಂಚಿನ ಎಂದರೆ ಅಂತ್ಯ. ದೇಶ ತುಂಬಿದ ನಗರೆಯಲ್ಲಿ ಸೇನೆಂಬ ಕಿತ್ತಲೊತ್ತಿಸಿ ಪ್ರಯಾಕ್ರಿಯನೆ ಸೃಷ್ಟಿಸಿ ಸಿಡಿದೆದ್ದ ನಾನು ಸಿಡಿಲಿನ ಕಿಡಿ ರಣರಂಗದಲ್ಲಿ ಯುದ್ಧದ ಕಾಳೆಯನ್ನೇ ಮೊಳಗಿಸಿ ಶತ್ರುಗಳನ್ನ ಸಂಹರಿಸಲು ಸಮರಕ್ಕೆ ಹೊರಡುವುದು ಎಂದರೆ ಉರಿಯುವ ಬೆಂಕಿ, ಭಸ್ಮ ಮಾಡಲು ಕೈ ಇಟ್ಟರೆ ಪ್ರಜ್ವಲಿಸುವ ಜ್ವಾಲೆ. ಈ ಜ್ವಾಲೆಗೆ ಇನ್ನೊಂದು ಹೆಸರೇ ರಾಜ. ರಾಜಾದಿ ರಾಜ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ಕುಟುಂಬದ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಕಿತ್ತು ತಿನ್ನುವ ಬಡತನ, ತುತ್ತು ಅನ್ನಕ್ಕಾಗಿ ಬೀದಿಯಲ್ಲಿ ಅಲಿಯುವ ಪರಿಸ್ಥಿತಿ, ಅನ್ನಕ್ಕಾಗಿ ಬೀದಿಯಲ್ಲಿ ಕೇಳಿದವು ಸಮಾಜದ ಎದುರು ಕೇಳಿದವು ಕಾಣಿದವು. ಅಂಗರಾಜಿ ಹೇಳಿಕೊಂಡವು. ಆದರೆ ಈ ಕೆಟ್ಟ ಸಮಾಜ ನಮ್ಮ ಸಹಾಯಕ್ಕೆ ಬರಲೇ ಇಲ್ಲ. ಉದರ ನಿಮಿತ್ತವು ಭೌತಿಕ ವೇಷ, ಹೊಟ್ಟೆಯ ಪಾಡಿಗಾಗಿ ಭರತನದ ಬೋವಣೆಯಲ್ಲಿ ನೊಂದು ಕಳ್ಳತನ ಮಾಡಿ ಜೀವನ ಸಾಗಿಸುತ್ತಿದ್ದವು. ಕಳ್ಳತನ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ನಮ್ಮ ತಂದೆ ತಾಯಿಯನ್ನ ಬಹಿಷ್ಕರಿಸಿ ಊರಿಂದ ಹೊರ ಹಾಕಿದರು. ಊರಿಂದ ಬಹಿಷ್ಕರಿಸಿ ಹೊರ ಹಾಕಿದರು. ನನ್ನನ್ನ ಅನಾಥನನ್ನಾಗಿ ಮಾಡಿ ದಿಕ್ಕಿಲ್ಲದಂತವನಾಗಿ ಮಾಡಿ ಕರುಣವಿಲ್ಲದ ಕಟುಕನನ್ನಾಗಿ ಈ ಸಮಾಜಕ್ಕೆ ಉಡುಗೊರೆಯಾಗಿ ಕೊಡ್ತಾರೆ.
ನಮ್ಮ ತಂದೆ ತಾಯಿ ನಮ್ಮ ಊರಿಂದ ಊರಿಂದ ಬಹಿಷ್ಕರಿಸಿದರು. ನನ್ನನ್ನ ದಿಕ್ಕಿನ ಕರುಣೆನೇ ಇಲ್ಲದ ಕಟುಕನನ್ನಾಗಿ ಈ ಸಮಾಜಕ್ಕೆ ಉಡುಗೊರೆಯಾಗಿ ಕೊಟ್ಟರು ಆ ಶಿವಣ್ಣನ ತಂದೆ. ಆ ಶಿವಣ್ಣನ ತಂದೆಯ ಮೇಲಿನ ಸೇಡು ತೀರಬೇಕಾದರೆ ಆ ಶಿವಣ್ಣನ ಮನೆತನವನ್ನು ಮುರಿಯಲೇಬೇಕು. ಅದಕ್ಕಾಗಿ ಅವನು ಬಲೆ ಬೀಸಿರುವ ಬೇಟೆ ರಘು ಅವನ ಸೊಸೆ ಕಾಂಚನ ಇವರನ್ನು ಮುಂದಿಟ್ಟುಕೊಂಡು ನಾನು ಆಡಿಸುವ ಈ ಕಪಟ ನಾಟಕವನ್ನು ಕಂಡು ಆ ಶಿವಣ್ಣ ನನ್ನೊಳಗೆ ಕಣ್ಣಿರಬೇಕು. ಶಿವಣ್ಣ ನನ್ನ ಸೇಡಿಗೆ ಸಿಕ್ಕು ನಿನ್ನ ಹೆಂಡತಿಯನ್ನ ನನ್ನ ಸೂರೆಯನ್ನಾಗಿಟ್ಟುಕೊಂಡು ಇಡೀ ನಿನ್ನ ಅರಮನೆಯ ಸರ್ವಾಸ್ತಿಯನ್ನು ನಾನು ವಶಪಡಿಸಿಕೊಳ್ಳದಿದ್ದರೆ ನನ್ನ ಹೆಸರು ಮಾಂಗಲೇ ಅಲ್ಲ. ಇವನು ರಾಜ ಹುಡುಗಿಯರಿಗೆ ರೋಜ ಒಲಿದರೆ ಮಜ ಒಲಿಯದಿದ್ದರೆ ಮಜ. ರಘು ಕಾಂಚನ ಬನ್ನಿ ರಾಜ ಬನ್ನಿ, ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೆ. ಹೇಳಿ, ನಾವು ಮುಂದೆ ಏನು ಮಾಡಬೇಕು? ನಿನ್ನ ಸೊಸೆ ಕಾಂಚನ ಇವತ್ತೇ ಆ ನನ್ನ ವೈರಿಯಾದ ಆ ಶಿವಣ್ಣ ಅರಮನೆಯನ್ನು ಸೇರವೆ. ಅದು ಹೇಗೆ? ಹೇಳುತ್ತೇನೆ. ನಾನು ಹೇಳುವ ವಿಷಯ ಬಹಳ ಜ್ಞಾಪಕ. ನೋಡು, ನೀನು ಹೇಗಾದರೂ ಮಾಡಿ ಆ ಶಿವಣ್ಣನನ್ನು ಇಲ್ಲಿಗೆ ಬರುವಂತೆ ಮಾಡಬೇಕು. ಅವನು ಬರುವ ಸಮಯದಲ್ಲಿ ಆ ನಿನ್ನ ತ್ವಚೆಯೊಂದಿಗೆ ಕಾಂಚನೊಳೊಂದಿಗೆ ನಾನು ಬಲತ್ಕಾರ ಮಾಡುವಂತೆ ನಟನೆ ಮಾಡುತ್ತೇನೆ. ಇದರಿಂದ ನಮಗೇನು ಲಾಭ ರಾಜ? ಲಾಭವಿದೆ ಅಲ್ಲೂ ಲಾಭವಿಲ್ಲದೆ ಯಾವ ಕೆಲಸ ಮಾಡುವುದಿಲ್ಲ ಈ ರಾಜ. ನೋಡುವುದು ಇದರ ಬಗ್ಗೆ ನಿನಗೆ ಚಿಂತೆ ಬೇಡ. ನಾನು ಹೇಳಿದ ಕೆಲಸ ಮೊದಲು ಸರಿಯಾಗಿ ಮಾಡು. ಸರಿ, ನಾನು ಹೋದರೆ ಶಿವಣ್ಣನಿಗೆ ಅನುಮಾನ ಬರುತ್ತದೆ. ಅದಕ್ಕಾಗಿ ಬೇರೆಯವರನ್ನು ಕಳಿಸಿ ಆ ಶಿವಣ್ಣನನ್ನು ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ಸರಿ, ನಾನು ಬರುತ್ತೇನೆ. ರಾಜ, ನಾನು ಶಿವಣ್ಣನ ಮನೆ ಸೇರಿದ ಮೇಲೆ ಏನ್ ಮಾಡಬೇಕು? ಆ ಶಿವಣ್ಣನಿಗೆ ಇಬ್ಬರು ತಮ್ಮಂದಿರು. ಆ ಇಬ್ಬರ ತಮ್ಮಂದಿರಲ್ಲಿ ನೀನು ಒಬ್ಬನನ್ನು ಅಂತ ಹಾಗೆ ನಾನು ಹೇಳಿದ ಹೇಗಾದರೂ ನಿನ್ನ ತಾಳಕ್ಕೆ ತಕ್ಕಂತೆ ನಿನ್ನ ತೆಕ್ಕೆಗೆ ಬೇಕು. ಇಡೀ ನನ್ನ ಅರಮನೆಯ ಆಸ್ತಿಯಲ್ಲ ನಾವು ನೋಡ್ತಾ ಇರು ರಾಜ, ಈ ಕಾಂಚನ ಕೈ ಚಳಕ ಆ ಶಿವಣ್ಣನಿಗೆ ಬಿಸಿಲಿನಲ್ಲಿ ಚಳಿ ಮುಟ್ಟಬೇಕು. ಆ ರೀತಿ ಮಾಡ್ತೀನಿ.
ನೀನು ನನ್ನ ಆಸೆಯನ್ನು ಈಡೇರಿಸಿದರೆ ನೀನು ಇಲ್ಲಿ ನೋಡು, ನೀನು ಏನು ಬೇಡುತ್ತೀಯೋ ಎಲ್ಲವನ್ನೂ ಕೊಡುವೆನು. ನೋಡಿ, ನನಗೆ ರಾಣಿಯಾಗಿ ಮೆರೆಯಬೇಕೆಂಬುದೇ ನನ್ನ ಆಸೆ. ನನ್ನ ಆಸೆನ ನೀವು ಈಡೇರಿಸ್ತಿದ್ದೀರಾ, ಅಂದ ಮೇಲೆ ನಿಮ್ಮ ಆಸೆನ ನಾನು ಈಡೇರಿಸ್ತಾ ಇರ್ತೀನಾ? ನಿಮ್ಮ ಆಸೆ ಈಡೇರಿಸ್ತಿದ್ರೆ ನಾನು ರಘು ಸೊಸೆನೇ ಅಲ್ಲ. ನೀನು ರಘುವಿನ ಸೊಸೆ ಅಂತ ಮಾತ್ರ ಅದನ್ನು ಏಕೆಂದರೆ ನೀನು ಅನುಮಾನ ಬಾರದಂತೆ ನಟನ ಮಾಡಿದೆ. ಯಾಕೆನ ಏಕೋ ನನ್ನ ಮನಸ್ಸು ನಿನ್ನ ಸುಖ ಬಯಸುತ್ತದೆ. ಹೌದು, ಅದಕ್ಕಾಗಿ ಆ ನನ್ನ ಶತ್ರು ಶಿವಣ್ಣ ಬರೋಕ್ಕೊಳಗಾಗಿ ನಾವಿಬ್ಬರು ಪ್ರಣಯ ಗೀತೆಯಲ್ಲಿ ನಿಲ್ಲಬಹುದು. ಹೇ ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ. ನೀನು ನನ್ನ ಹೃದಯಕ್ಕೆ ಬಾಗಿಲು ನನ್ನನ್ನ
ನಿಮ್ಮ ಕೈ ಹಿಡಿದ ಈ ರಾಜ ಹುಡುಗಿಯರಿರುವ ಮನೆಗಳಿಗೆ ಹುಡುಕಿಕೊಂಡು ಬರುವುದೇ ಈ ರಾಜನ ಹುಟ್ಟುಗಳ. ಶಿವಣ್ಣ, ನಮ್ಮ ಕಾರ್ಯಕ್ಕೆ ಅಡ್ಡಿಯಾಗದೆ ಸುಮ್ಮನೆ ಇಲ್ಲಿಂದ ಹೊತ್ತು ಹೋಗಿ. ಸಾಕು ಮಾಡಿದ ಪೌರುಷ ಹೆಣ್ಣು ಎಂದರೆ ನಿನ್ನ ಕಾಲಡಿಯಲ್ಲಿ ಮಣ್ಣು ಅಂತ ತಿಳಿದಿರುವ ನಮಗೆ ಜನ್ಮ ಕೊಟ್ಟವಳು ಹೆಣ್ಣು, ಮೊದಲಾಗಿ ಹುಟ್ಟುವಳು ಹೆಣ್ಣು, ಗಂಡಿನ ಜೀವನವೇ ಹೆಣ್ಣೆಂಬುದು ಮನದ ಮಾತನಾಡ್ತಿರುವ ಮಾನಗಟ್ಟವನೇ. ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಬಾಳಿನ ಕಣ್ಣು. ಆದಿಶಕ್ತಿ ಹೆಣ್ಣುವುದು ನಿನ್ನಂತ ಕತ್ತಮಾನಿಗೆ ಹೇಗೆ ತಿಳಿಸಬೇಕು? ಮರ್ಯಾದೆಯಿಂದ ಹೇಳುತ್ತೇನೆ, ಅವರ ಹತ್ರ ಕ್ಷಣಗಳು. ಅದು ನಿನ್ನ ಪ್ರೇಮೆ. ಶಿವಣ್ಣ, ನಾನು ನೀನು ಹೇಳ ಹಾಗೆ ಕ್ಷಮೆ ಕೇಳರು, ನಾನೇನು ನಿನ್ನ ಹಾಗೆ ಹೇಳಿಯಲ್ಲ. ಶಿವಣ್ಣ, ನಾನು ಮನಸ್ಸು ಮಾಡಿದರೆ ನಿನ್ನ ಕಣ್ಣೆದರಲ್ಲೇ ಹುಟ್ಟ ಸೀರೆಯನ್ನ ಎಳೆಯಾಗಿ ಬಿಟ್ಟು ಬೆಚ್ಚಗೆ ಮಾಡಿ ತೀರವನ್ನು ಮಾಡುವೆ. ಮುಚ್ಚಬಾರದು ಹರಿ, ನಾಲಿಗೆ ಇರಬೇಕೇ ವಿನಃ ಆ ರೀತಿ ಇರಬಾರದು. ಇಂಥ ಕೆಟ್ಟ ಭಕ್ತ ಹೆಣ್ಣೊಮ್ಮೆ ಕಂಡರೆ ನಿಮ್ಮ ತಂದೆ ತಾಯಿನನ್ನು ಊರಿಂದ ಹೊರಹಾಕಿಸುವಂತೆ ನಿನ್ನನ್ನು ಊರಿಂದ ಹೊರಹಾಕಿಸಬೇಕಾಗುತ್ತದೆ. ಹಚ್ಚನ ನಿನ್ನ ಹೆಚ್ಚರದ ಮಾತಿಗೆ ಬೆಟ್ಟಿ ಬೀಳು. ನಾನೇನು ನಿನ್ನ ಹಾಗೆ ಹೇಳಿಯಲ್ಲ. ಶಿವಣ್ಣ, ನೀನು ಗಂಡಸ ಆಗಿದ್ದರೆ, ನೀನು ನಿಮ್ಮೊಬ್ಬರಿಗೆ ಹುಡುಗನಾಗಿದ್ದರೆ ಏನೆಂದರೆ ಮಗನೇ, ಧರ್ಮದ ದೊರೆಯಂತಿರುವ ಈ ನನ್ನ ಅಣ್ಣನಿಗೆ ಏಕವಚನದಲ್ಲಿ ಮಾತನಾಡಿಸುವಷ್ಟು ಸ್ವಕ್ಕೆ ನಿನಗೆ. ನನ್ನ ಅಣ್ಣ ಅಂದರೆ ಈ ನನ್ನ ಅಣ್ಣನ ಅರಮನೆ ಎಂದರೆ ಸುತ್ತಮುತ್ತಲಿನ 60 ಹಳ್ಳಿಯ ಜನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ, ಕೈ ಎತ್ತಿ ನಮಸ್ಕಾರ ಮಾಡ್ತಾರೆ, ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಅಂತ ನಮ್ಮ ಅಣ್ಣನ ಹೀನಾಗಿ ಮಾತಾಡ್ತೀಯ? ಲೇ, ನಮ್ಮ ಮನೆತನ ಎಂದರೆ ನ್ಯಾಯ, ನೀತಿ, ಧರ್ಮಗಳೇ ನಮ್ಮ ಉಸಿರು. ನಮ್ಮಣ್ಣ ಅಂದರೆ ಏನಂತ ತಿಳಿದಿದೆ? ಲೇ, ನಮ್ಮಣ್ಣ ಅಂದರೆ ಸತ್ಯದ ಪ್ರತಿರೂಪಕನು, ಸತ್ಯದ ಪ್ರತಿರೂಪ. ಅಂತ ನಮ್ಮಣ್ಣನಿಗೆ ಗಂಡಸ್ತನಕ್ಕೆ ಸವಾಲಾಗ್ತೀಯನೋ? ಲೇ, ನೀನು ನಿಜವಾಗಿಯೂ ಗಂಡಸೆ ಆಗಿದ್ರೆ, ತಾಯಿ ಹಾಲು ಕುಡಿದು ಬೆಳೆದವನು ನೀನಾಗಿದ್ದರೆ ನಮ್ಮಣ್ಣನ ಗಂಡಸ್ತನಕ್ಕೆ ಸವಾಲು ಹಾಕ್ತೀಯಲ್ಲ? ಬೇಡ, ಸಮಾಧಾನ ಮಾಡ್ಕೊಪ್ಪ. ಲೇ ರಾಜ, ನೀನು ತಪ್ಪು ಮಾಡಿದಾಗಲೂ ಅವಕಾಶ ಕೊಟ್ಟೆ, ಆದರೆ ನೀನು ಬದಲಾಗಲಿಲ್ಲ. ಬದಲಾಗುವ ಗುಣಗಳು ನಿನ್ನ ಹತ್ತಿರ ಇಲ್ಲ. ಈ ಒಂದೇ 1 ರೂಪಾಯಿ ಇರುವ ಬೆಲೆ ನಿನಗಿಲ್ಲವೇ? ಶಿವಣ್ಣ, ಈ 1 ರೂಪಾಯಿ ನಾಣ್ಯವನ್ನ ನನ್ನ ಮುಖಕ್ಕೆ ಬಗೆದು ಅವಮಾನ ಮಾಡಿಬಿಟ್ಟೆ ಶಿವಣ್ಣ. ತಪ್ಪು ಮಾಡಿಬಿಟ್ಟೆ ಶಿವಣ್ಣ.
1 ರೂಪಾಯಿ ನಾಣ್ಯವನ್ನು ಬಂಡವಾಳವನ್ನಾಗಿಸಿ ನಿನ್ನನ್ನ ನಟ್ಟ ನಡುವೀದಿಗೆ ತಂದು ಇಚ್ಛೆ ಬೇಡುವ ಹತ್ತದಿದ್ದರೆ ನನ್ನ ಹೆಸರು ರಾಜ ಅರ್ಥಾತ್ ನೀನೇ ಕೊಟ್ಟಿರೋ ಬಿರುದು ರೂಪಾಯಿ ರಾಜನೇ ಅಲ್ಲ. ಈ ನಾಣ್ಯ ಕೂರ್ತೇನೆ. ರಾಜ ಬಿದ್ದರೆ ಕೆಲವು ನನ್ನ, ಸೋಲು ಬಿದ್ದರೆ ಸೋಲಿನ ಜೊತೆಗೆ ಸಾವು ನಿನ್ನ. ಹೇ ಶಿವಣ್ಣ, ಬಿದ್ದಿರುವುದು ರಾಜ ನೋಡಿಲಿ, ಕೆಲವು ನನ್ನದೇ, ಸೋಲಿನ ಜೊತೆಗೆ ಸಾವು ನಿನ್ನದು. ಸೊಕ್ಕಿನ ಮಗನೇ, ಸೋಲಿನ ಸಂತೆಯಲ್ಲಿ ನಿಂತಿರುವ ನಿನ್ನಿಂದ ಧರ್ಮದ ಹಾದಿಯಲ್ಲಿರುವ ಈ ನನ್ನ ಶಿವಣ್ಣನಿಗೆ ಎಂದಿಗೂ ಸೋಲು ಬರಲು ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲ. ನಮ್ಮ ಮನೆತನ ಅಂದರೆ ನಾವು ಧರ್ಮವಂತರ ಮನೆತನದಲ್ಲಿ ಹುಟ್ಟಿದವರು. ನಾವು ನಿಮ್ಮಂಥ ದುಷ್ಟರನ್ನು ಮಟ್ಟ ಹಾಕಿ ಕಂಬಕ್ಕೆ ಕಟ್ಟಿ ಮೆಟ್ಟಿನಿಂದ ಹೊರೆಯುವ ವಂಶ ನಮ್ಮದು. ಅಂಥ ನಮಗೆ ಸೋಲಿನ ಭಯ ಹೇಳ್ತೀರಲೇ? ಸೋಲಿನ ಭಯ? ನಿನ್ನ ಒಂದು ಬುತ್ತಿದಂಥ ಮಾತು ಹೇಳ್ತೇನೆ, ಚಿತ್ತು ಬಿಟ್ಟು ಕೇಳಲೇ, ಚಿತ್ತು ಬಿಟ್ಟು ಕೇಳು. ಹುಟ್ಟು ಉಚಿತ, ಸಾವು ನಿಶ್ಚಿತ. ಇದನ್ನು ತಿಳಿದುಕೊಂಡು ನೀನು ನಡೆದರೆ ಮಾತ್ರ ನಿನಗೆ ಬಾಳು. ನಾವೊಂದು ಮಾತು ಹೇಳ್ತೀನಿ, ನನ್ನ ಮಾತು ಕೇಳಿದರೆ ನಿನಗೆ ಬಾಳು, ಇಲ್ಲದಿದ್ದರೆ ಹೀಗೆ ಎಗರಾಡಿದರೆ ನಿನ್ನನ್ನು ಇಲ್ಲೇ ಕಡು. ರಾಜ, ನನ್ನ ತಮ್ಮ ಹಂತನ ಚೋಟಿಗೆ ಹೋದರೆ ಸಾಕು, ನಿನ್ನ ಜೀವಂತ ಊದಿ ಬಿಡುತ್ತಾನೆ. ಹೆಚ್ಚು ಒತ್ತನಿಲ್ಲವರ ಸುಮ್ಮನೆ ಹೋಗುತ್ತೇನೆ ಸರಳ, ಹೋಗುತ್ತೇನೆ. ನನಗಾದ ಅವಮಾನ ನಿನ್ನಿಂದ. ಅರ್ಜುನ, ಒಂದು ದಿನ ನಿನ್ನ ಕರ್ತವ್ಯವನ್ನು ಅಡಗಿಸುತ್ತಿದ್ದೇನೆ. ನಾನು ರಾಜನೇ ಅಲ್ಲ, ಇವನು ರಾಜ, ರಾಜಾದಿರಾಜ. ಒಲಿದರೆ ಮಜ, ಒಲಿಯದಿದ್ದರೆ ನೀನು ಹೀಗೆ ಎಗರಾಡಿದರೆ ನಿನ್ನನ್ನು 3 ದಿನದಲ್ಲಿ ಕನ್ಫರ್ಮ್ ಮಾಡಿಸ್ಬಿಡ್ತಾರೆ. ಯಜಮಾನ್ರೆ, ಸರಿಯಾದ ಸಮಯಕ್ಕೆ ಬಂದು ಈ ತಪ್ಪಲೆಯ ಮಾನ ಉಳಿಸಿದ್ರ. ನಿಜವಾಗ್ಲೂ ಹೇಳ್ತೀನಿ, ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯುವುದಿಲ್ಲ. ಇಲ್ಲ ಮೇಡಮ್ಮ, ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ಅರ್ಜುನ, ಇವರನ್ನು ಕರೆದುಕೊಂಡು ಬಾ, ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ. ಅರ್ಜುನ, ನಿಜವಾಗ್ಲು ನಿನ್ನ ಧೈರ್ಯ ಸಾಹಸ ಕಂಡು ನಾನು ಬೆರಗಾಗಿದೆ. ನಿಜವಾಗ್ಲೂ ನೀನು ಕಲಿಯುವ ಅರ್ಜುನನೇ. ಮೊದಲಿಗೆ ಸಾಕು, ಮನೆಗೆ ಹೋಗಂತೆ. ಬರಬೇಕು, ಸಮಯ ಅಭಾವ ಇದೆ. ಸಿದ್ದರಾಮಯ್ಯ ಸಾಹೇಬ್ರವರ ಬೇಗ ಬರ್ಬೇಕು ಸರ್. ತಮ್ಮಲ್ಲಿ ಮತ್ತೊಂದು ಸಾರಿ ಮನವಿ. ತುಂಬ ಧನ್ಯವಾದಗಳು ಇವೆಲ್ಲ ವಿಶೇಷ ಆಹ್ವಾನಿತರಿಗೆ.
ಓದಿರ್ತೀವೋ ಏನು? ಒಂದು ಗೊತ್ತಾಗಲ್ಲ. ಹೇಳು. ಹುಡುಗಿಯರಂದ್ರೆ ಮಾವ, ನಿಮ್ಮವ್ನು ಏಳ್ರ ಬಿಡ್ದವ್ನಿ. ಯಾಕ ಹೋದ್ರ ಕಳಕತ್ತೀಯ ನಿಮ್ಮವ್ನಿ? ಯಾಕೆ ಏನಾಯ್ತಂತ ನಿನಗ? ಇವತ್ತು ಇವತ್ತು ಚಿನ್ನಿ ಇವತ್ತು ಏನು? ಇವತ್ತು ಏನು? ಚಿಕ್ಕ ಯಜಮಾನ್ರು ಹುಟ್ಟಿದಪ್ಪ. ಯಾಕು? ಚಿಕ್ಕ ಯಜಮಾನ್ರು ಚಿಕ್ಕ ಯಜಮಾನ್ರು ಹುಟ್ಟಿದಪ್ಪ. ಹೋದ್ಸಲನೇ ಹೇಳೋದು ಯಪ್ಪಂಗೆ ಆಲ್ಸೆಟ್ ಹಾಕ್ಯಂಬ ಅಂತ. ಈ ಸಲ ಹಂಗೆ ಮಾಡೋದು. ಅಡಿಗೆಗೆಲ್ಲ ಸಹಾಯ ಮಾಡಿಯಾ? ಅಡಿಗೆ ಅದಕ್ಕಂತೆ ಅಂತ ಬರುವುದು ಇಲ್ಲಿ ಮಟ್ಟ ಕರ್ಕೊಂಬಂದು ಮಾಡಿ ಬಿಡು ಮಾವ. ಎಲ್ಲ ರೆಡಿ ನಾನು ಮಾಡ್ತೀನಿ. ಮಾವ 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 ನೀವ ಇವನ್ ಮಾವ 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 ನನ್ ಬರ್ತಡೆ ಅದ ಹುಟ್ಟಿದಬ್ಬ ಯಾವಾಗ ಮಾಡ್ತೀವಿ ಮಾವ? ನನ್ನ ಬಾರು ಮೊಸರ ಹೊರಗೆ ಬರಂಗಿಲ್ಲ ಮಾವ. ನಿನ್ನ ಹುಟ್ಟಿದಪ್ಪ ಮಾಡೋದೇನು? ಆಯ್ತು ಮುಂದೆ ಬನ್ನಿ ಅದ್ದೂರಿಯಾಗಿ ಮಾಡಿ. ನಂದು ಮುಟ್ಟದವ ಮಾಡ್ತೀಯ? ಅಯ್ಯ ನೀನ ನನ್ನ ಚಂದ ಮಾವ, ಚಕ್ರಿ ಮಾವ. ಅಯ್ಯೋ ನನ್ನ ಮುದ್ದಿನ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಮುದ್ದಾಳ ಪಡಿಬಿಡಿಕೆ ಕಾಲೇಜ ಮುಗಿಸಿ ನಡಬಡನಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ
ಅಣ್ಣ ಇನ್ನೂ ಬರ್ಲಿಲ್ವಲ್ಲ ಈಗ ಅತ್ತಿಗೆ ನೆನೆದವರ ಮನೆಯಲ್ಲಿ ಇರುವಂತೆ ನಿಮ್ಮಣ್ಣ ಬಂದ ಮನೆಯಲ್ಲಿ ಇರುವಂತೆ ಈಗ ನಿಮ್ಮಣ್ಣ ಬಂದು ಬಿಟ್ರು ನೋಡು. ಅಣ್ಣ ಅತ್ತಿಗೆ ನೀವಿಬ್ಬರು ಜೊತೆಯಾಗೇ ನಿಲ್ಲಿ. ಯಾಕಪ್ಪ? ನೀವು ನಿಲ್ಲತ್ತಿಗೆ ನಾನು ಹೇಳ್ತೇನೆ. ಸರಿ.
ತರುವ ಮಗನಾಗಿ 100 ವರ್ಷ ಬಾಳಪ್ಪ. ನೋಡಬಹುದು, ಈ ಜಗತ್ತನ್ನು ಬೆಳಗುವ ಸೂರ್ಯನಂತೆ ಈ ಅಣ್ಣನ ಅರಮನೆ ಬೆಳಗುವ ಸೂರ್ಯ ನೀನಾಗಬೇಕಪ್ಪ. ಬೆಳಗುತ್ತೇನೆ ಅತ್ತಿಗೆ. ನಿಮ್ಮ ಪ್ರೀತಿಯ ಕೈತುತ್ತು ತಿಂದು ಬೆಳೆದಿರುವ ಈ ದೇಹ ಸದಾ ನಿಮ್ಮ ಸೇವೆಗಾಗಿಯೇ ಮುಡಿತು. ಸೂರ್ಯ, ಅಣ್ಣ ಅತಿ ಎಂದರೆ ನಿನಗೆ ಎಷ್ಟು ಗೌರವಪ್ಪ. ನಿನ್ನ ಮಾತುಗಳು ಕೇಳಿದರೆ ಇನ್ನ 7 ಜನ್ಮ ಪಡೆದರೂ ನೀನೇ ನನ್ನ ತಮ್ಮನಾಗ ಹುಟ್ಟಬೇಕನ್ನಿಸುತ್ತಪ್ಪ. ನನಗೂ ಅಷ್ಟೇ ಅಣ್ಣ. ನಾನು ಮಲತಾಯಿ ಮಗನಾಗಿದ್ದರೂ ನನಗೆ ನೀವು ಯಾವುದೇ ಭೇದ ಮಾಡಲಿಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಂತೆ ನನ್ನನ್ನು ಬೆಳೆಸಿದಿರಿ. ನಿಜವಾಗ್ಲೂ ನೀವು ಮನುಷ್ಯರಲ್ಲ, ದೇವರನ್ನ ದೇವರು ಅಂತ ದೊಡ್ಡ ಮಾತ್ರ ಏಕಪ್ಪ. ಭೇದ ಮಾಡಿದವರನ್ನು ನರಕ ಸೇರುತ್ತಾನೆ, ಸಮಾನತೆ ತೋರಿದವನು ಸ್ವರ್ಗ ಸೇರುತ್ತಾನೆ. ಒಗ್ಗಟ್ಟು ಎಂದರೆ ಜೇನುಗೂಡು. ಈ ಜೇನುಗೂಡಿಗೆ ಕಲ್ಲೇಟು ಬೀಳದಂತೆ ನಾವು ನೋಡಿಕೊಳ್ಳಲೇಬೇಕಪ್ಪ. ನಿಜ ಅಣ್ಣ, ನಮ್ಮ ಸುಖ ಸಂಸಾರದಲ್ಲಿ ಹುಳಿಯನ್ನಿಂದಲೂ ಯಾವನಾದರೂ ಬಂದರೆ ಅವನ ರುಂಡವನ್ನು ಚೆಂಡಾಡಿ ದೇಹದ ಅಂಗಾಂಗಗಳನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಅಂತುತ್ತೇನೆ. ನೋಡಪ್ಪ, ಈ ಧೈರ್ಯ ಸದಾ ಹೀಗೆ ಇರಲಿ ಅಂತ ನಾನು ಹೇಳ್ತೇನೆ. ಅಂದ ಹಾಗೆ ಅರ್ಜುನ, ನೋಡಪ್ಪ, ನನ್ನನ್ನು ಮಾತು ನಿಲ್ಲಿಸ್ಕೊಳ್ತೀನಿ. ನನ್ನ ಪ್ರಾಣ ಕೊಟ್ಟಾದ್ರೂ ನಿನ್ನ ಮಾತು ತಿಳಿಸ್ತೇನೆ. ಪ್ರಾಣ ಕೊಟ್ಟಾದ್ರೂ ನಿನ್ನ ಮಾತು ತಿಳಿಸ್ತೀನಿ. ನೋಡಪ್ಪ, ವಿಧಿಯಾಟವನ್ನ ಹೇಳಬಾರದು. ಒಂದು ವೇಳೆ ದುಷ್ಟರಿಂದಾಗಿ ಈ ಅಣ್ಣನ ಅರಮನೆಗೆ ತೊಂದರೆಯಾಗಿದೆ ಆದ್ರೆ ನಮ್ಮೆಲ್ಲರನ್ನ ಕಾಪಾಡ್ತೀವಿ ಅಂತ. ಎಂಥ ಮಾತು ಅತ್ತಿಗೆಮ್ಮ, ಎಂಥ ಮಾತು. ತಾಯಿಯ ಪ್ರತಿರೂಪ ನೀನು, ತಂದೆಯ ಪ್ರತಿರೂಪ ಈ ನಮ್ಮಣ್ಣ ಶಿವಣ್ಣ. ಅತಿಯಮ್ಮ, ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮೇಲೆ ಇದ್ದಿದ್ದೇ ಆದರೆ ಈ ಮನೆತನಕ್ಕೆ ಅಪಾಯ ತಂದವನನ್ನು, ಅಪಾಯ ತರಲು ಉಪಾಯ ಮಾಡಿದವನು ಯಾವನೇ ಆಗಿರಲಿ, ಎಲ್ಲಿ ಅವನ ತಾಯಿಯ ಗರ್ಭದಲ್ಲಿ ಆಗಿರಲಿ, ಅದರ ವಿತರ ಪಾಪದ ಸಾಧನ ತಲಾತಲಗಳನ್ನೇ ಪಕ್ಷಿಟ್ಟು ಅವನನ್ನು ಹುಡುಕಿ ಎರೆ ತಂದು ನಿಮ್ಮ ಪಾದದಡಿಯಲ್ಲಿ ಕೆಡುತ್ತೇನೆ. ಇದಕ್ಕೆ ಆ ವೀರ ಭಕ್ತ ದೇವರೇ ಸಾಕ್ಷಿ. ನಮಗೆ ಅನ್ನ ನೀಡುತ್ತಿರುವ ಈ ಭೂತಾಯಿಯ ಸಾಕ್ಷಿ. ನನ್ನ ಜನ್ಮ ಸಾರ್ಥಕವಾಯಿತು ರೀ. ಈ ಪ್ರೀತಿ ವಾತ್ಸಲ್ಯ ಇನ್ಯಾರು ಸಿಗೋದಕ್ಕೆ ಸಾಧ್ಯ ಹೇಳಿ? ಅಕ್ಕ, ಈ ನಿನ್ನ ಪ್ರೀತಿಯಲ್ಲಿ ನನಗೂ ಸ್ವಲ್ಪ ಪಾಲ್ಕೊಳ್ತೀಯಾ ಅಕ್ಕ? ರೀ, ಯಾರು ಇವರು? ಇವಳಿಗೆ ಯಾರು ಅಲ್ಲ, ಅದಕ್ಕೆ ನಾನು ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಹೌದಾ? ಒಳ್ಳೆದೇ ಆಯ್ತು. ಒಟ್ಟಿಗೆ ಮನೆ ಕರ್ಕೊಂಡು ಬಂದಿದ್ದೀರಲ್ಲ, ನಿಮ್ಮ ಜೊತೆಲಿ ನಾನೇ ಇರ್ತೀನಲ್ವಾ, ಅಷ್ಟೇ ಸಾಕು. ಪಾತ್ರೆ ತೊಳೆದು ನೋಡಿ ನೋಡಮ್ಮ, ಏನು ಮತ್ತೆ ಈ ಮನೆನ ನಿನ್ನ ಮನೆನೇ ಅನ್ಕೋ ನಿನ್ನದಲ್ಲ. ಹಾಗೆ ಸದಾ ಕಾಲ ನಗನಗ್ತಾ ಇದೆ, ಆಯ್ತು? ಅವರೇ ಮಾತು ಮಾಡ್ರಿ. ಇವತ್ತು ಅಪ್ಪರ ಬತ್ತು ಕುಡಿಯಲ್ಲ, ಕುಯ್ಯಲ್ಲೇನು ಕೋಳಿ ಕೂಡ ಕುಳಿತಿನ್ನಲ್ಲಮ್ಮ, ನಾವು ನಿಂಗ ಕಟ್ಟಿದ್ದೀವಿ. ಅದಲ್ಲ ಕೇಕ ಅದಕ್ಕೆ ಹೇಳಿದ್ದು. ಅರೆ ಅನ್ನ ಸಾರು ತಿಂದು ಸ್ವಲ್ಪ ಕೇಕ್ 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 ತಗೊಂಬನ್ನಿ, ಇದೆ ಔಷಧ ತೆಗೆದ. ನೀನು ತೊಳಿಬೇಕು. ನಾನು ಯಾಕೆ ತೊಳಿಬೇಕು ಅಂತ ಕರ್ಕೊಂಡ್ ಬಂದಿಲ್ಲ, ಅವಳ ಕೈ ತೊಳಿಸೋಕ್ ಹೋಗಿ ತಿಕ್ಕಕ್ಕೆ ಒಳ್ಳೆ ಇದಾನ. ಕನಸು ಮಾತ್ರ ಕಾಣಬೇಡ ನೀವು. ಎಲ್ಲ ಹಾಲು ಕುಯ್ಕೊಂಡು ಹೇಳಿ. ಕೈ ಮೊದಲು ಕುಯ್ಯವು.
ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಮಾಡೋಲಿ ನೂರು ವರ್ಷ ಎನ್ನುವಿಗೆ ಇರಲಿ ಇರಲಿ ಹರ್ಷ ಹರ್ಷ. ಏ ಬಾರೆ ಯಾವಾಗ್ಲೂ ಬರೀ ಅವ್ರು ಇವ್ರಿಗೆ ತಿನ್ಸಲ್ರೆ ಕಾಲ ಕಳೆದ ಕೈಲೇ ಇದೇ ಸಣ್ಣ ಸಾಕು ಬರೀ ಬರೀ ಆಡು ಬರೀ ಆಡು ಆಡು ಸ್ವಲ್ಪ ಕಡೆ ಬರ್ತೈತೆ ಎಲ್ಲಿ ಒಂದು ಹಾಡು ಹೇಳು. ಆಡು ಹಾ. ಒಳ್ಳೆ ಹಾಡು ಹಾಡು. ನನ್ ಮೈಕಿನ ಬರ್ತದೆ ಗೊತ್ತಲ್ಲ ಹೋ ನಾ ಬಾಯ್ ನಮ್ಮ ಮನೆಯಲ್ಲಿ ನಿನ್ನ ಚೈತ್ರವೇ ಬೆಳಗ್ಗೆ ಪ್ರೀತಿ ಬರಲು ಸಾಧ್ಯವೇ ನಮ್ಮ ಮನೆಯಲ್ಲಿ ನಿನ್ನ ಚೈತ್ರವೇ ಬೆಳಗ್ಗೆ ಪ್ರೀತಿ ಬರಲು ಸಾಧ್ಯವೇ ನಿನ್ನ ಸವಿಗೂಡಿ ಪ್ರೇಮಿಯ ಪರಮಾತ್ಮ
ಮೈದರು ನೋಡಿದ್ರೆ ಅಣ್ಣ ಅತ್ತಿಗೆ ಈಜಾಡುತ್ತಾರೆ ಅನ್ನುತ್ತಾರೆ. ನಿನಗೆ ನಾಚಿಕೆನೆ ಅನ್ನೋದಿಲ್ಲ. ಅದಕ್ಕೆ ಅರ್ಧಕ್ಕೆ ಹಾಡೋಣ ಬಾ, ಹಕ್ಕಿ ಅಂತ ಕೇಳೋಣ ಬಾ.